1 ವರ್ಷದಿಂದ ನಾವು ಇಲ್ಲಿ ಮನೆ ಕಟ್ಕೊಬಂದ್ವಿ. ನಮ್ಮ ಮನೆಯಲ್ಲಿ ಗಂಡ ಹೆಂಡ್ತಿ ಅಂತ ಅಂದ್ಬಿಟ್ಟು ರಾಜೇಶ್ವರಿ ಮತ್ತು ಮಂಜುನಾಥ್ ಅಂದವರು ಇಬ್ಬರೂ ಬಾಡಿಗೆ ಮನೆಗೆ ಬಂದಿದ್ದರು. 11 ತಿಂಗಳಿಂದ ಬಂದಿದ್ದರು. ಆಮೇಲೆ ಅವತ್ತು ದಿವಸ ಏಕಾಏಕಿ 4 ಜನ ಮಾದನಾಯಕನಹಳ್ಳಿ ಪೊಲೀಸವ್ರು ಬಂದು 4 ಜನ ಬಂದು ನಿಮ್ಮ ಮನೆಯಲ್ಲಿ ದಂಧೆ ಮಾಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು, ಅವತ್ತು ದಿವಸ ರಾಜೇಶ್ವರಿನೂ ಇದ್ಲು. ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಅವ್ರ ಮೇಲೆ ಇದ್ದಿದ್ದು, ರಾಜೇಶ್ವರಿ ಮೇಲೆ ಇದ್ದಿದ್ದು. ರಾಜೇಶ್ವರಿ ಬಂದು ದಂಧೆ ಮಾಡಿಸ್ತಿದ್ಲು. ನಾನು ಮಗ ಹೋಗಿ ಜಗಳ ಮಾಡಿದ್ವಿ ಅವ್ರ ಮೇಲೆ, ಖಾಲಿ ಮಾಡು ಅಂತಲೂ ಹೇಳಿದ್ವಿ. ನಾವು ಮನೆ ಓನರು. ಮತ್ತು ನಾವು ಹೋಗಿ ಜಗಳನೂ ಮಾಡಿದ್ವಿ. ನಾನು ಮಗ ಹೋಗಿ ಜಗಳ ಮಾಡಿಬಿಟ್ಟು ಅವತ್ತು ದಿವಸ 4 ಜನ ಪೊಲೀಸವ್ರು ಬಂದು ನಮ್ಮ ಮೇಲೆ ಧಮಕಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ನಾವೇನಕ್ಕೆ ಸ್ಟೇಷನ್ಗೆ ಬರೋಣ ಅಂತ ಕೇಳಿದ್ವಿ. ಇಲ್ಲ, ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋದ್ವಿ. ನಾವು ಮಗನ ಹತ್ರ ಕೀ ಇಸ್ಕೊಂಡಿದ್ದಾರೆ, ಮಹೇಶನವರು ಕೀ ಇಸ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ 2 ಅವರಲ್ಲಿ ಬರೋ ಅಷ್ಟರಲ್ಲಿ ಮನೆ ಕೀ ನಾವು ಹಾಕ್ಕೊಂಡೋಗಿದ್ದು 2 ಲಾಖು, ಬರ್ತಾ 1 ಲಾಖ್ ಇತ್ತು. ಮನೇಲಿ 60 ಗ್ರಾಮ್ ಚಿನ್ನ, 4 ಲಕ್ಷ ಕ್ಯಾಶ್ ತೊಗೊಂಡೋಗಿದ್ದಾರೆ. ಆಮೇಲೆ ಪೊಲೀಸರು ಮಹೇಶ್ ಅನ್ನೋರಿಗೆ ಕೀ ಕೊಟ್ಟಿದ್ದು. ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ. ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅವರು. ಅವತ್ತು ದಿವಸ ರಾಮಮೂರ್ತಿ ಅನ್ನೋರ ಜೊತೆಯಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಅವ್ರನ್ನ ಕರೆಸಿದ್ದಾರೆ. ರಾಜೇಶ್ವರಿ ಅನ್ನೋರನ್ನ ಕರೆಸಿ ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದು ಅವ್ರು ನನ್ನ ಮೇಲೆ ರಾಮಮೂರ್ತಿ ಅನ್ನೋರು ಪೊಲೀಸ್ ಅನ್ನೋರು ಕಾಂಟ್ಯಾಕ್ಟ್ ಇದ್ದಾರೆ. ಅವರೇ ಮನೆ ಖಾಲಿ ಮಾಡಿಸಿ ಅವರೇ ಎಲ್ಲ ಸಾಥ್ ಕೊಡ್ತಾಯಿದ್ದಾರೆ ಜೊತೆಯಲ್ಲಿ. ನಾವು ಎಲ್ಲ ಕಡೆನೂ ಹೋಗಿ ಇದರಲ್ಲಿ ಕಮಿಷನರ್ ಆಫೀಸು, DOSP ಮತ್ತು ACP ಆಫೀಸು ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನಗೇನು ಎಲ್ಲಿ ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ನನಗೆ ಸಹಕರಿಸಿ ಅಂತ ಕೇಳ್ಕೊತಿದ್ದೀನಿ. ಇಲ್ಲ, ಸರ್ಚಿಂಗು ವಾರೆಂಟು ಏನು ತೊಗೊಂಡು ಬಂದಿಲ್ಲ ಮನೆಗೆ. ಏಕಾಏಕಿ 4 ಜನ ಬಂದು ನುಗ್ಗಿ ಬಾಗಿಲು ತೆಗೆದ ತಕ್ಷಣವೇ ನಾನು ನಿನ್ನ ಫ್ರೆಂಡು ತೆಗಿ ಮಂಜುಳಾ ಅಂತ ತೆಗೆದು ಎಲ್ಲ ಕಡೆನೂ ಎಲ್ಲ ಚಲಾಪಿಲ್ಲಿ ಎಲ್ಲ ಮಾಡಿ, ಕಬೋರ್ಡ್ ಗಿಬೋರ್ಡ್ ಎಲ್ಲ ವಿಡಿಯೋ ಎಲ್ಲ ಮಾಡಿ, ನನ್ನ ರೂಮ್ದು ವಿಡಿಯೋ ಎಲ್ಲ ಮಾಡಿಲ್ಲ. ಎಲ್ಲ ಕಡೆನೂ ಚೆಲ್ಲಿ ಆ ಅಮ್ಮ ನನಗೆ ಕೆಟ್ಟದಾಗೆಲ್ಲ ಪೊಲೀಸರು ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಹೀಗಾಗಿ ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಹತ್ರ ನಮ್ಮ ತಾಯಿ ಮತ್ತು ನಾವೆಲ್ಲ ಬಳೆ ವ್ಯಾಪಾರ ಮಾಡೋರು. ನಾವು ಗಾರ್ಮೆಂಟ್ಸಲ್ಲಿ ಪೀಸ್ ವರ್ಕ್ ಮಾಡಿಕೊಂಡು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತೀವಿ. ನಾನು ನನ್ನ ಮಗ ತುಂಬ ಕಷ್ಟಪಟ್ಟಿದ್ದೀವಿ. ಹಂಗಾಗಿ ನಾವು ಅಷ್ಟೋ ಕೂಡಾಕ್ಕೊಂಡು ಮನೆ ಕಟ್ಕೊಂಡು ಸಾಲ ಮಾಡಿ ಇನ್ನೂ ಲೋನ್ ಇದೆ, ಲೋನನ್ನು ಇನ್ನೂ ತೀರಿಸ್ತಾನೆ ಇದ್ದೀವಿ. ಹೀಗೆ ನಾವು ಈ ಥರ ತುಂಬ ಕಷ್ಟದಲ್ಲಿ ಬಂದಿರೋರು ನಾವು. ಎಕ್ಸಾಕ್ಟಾಗಿ 60 ಗ್ರಾಮು, 2 ಚೈನು, 1 ಉಂಗುರ, 2 ಜೊತೆ ವಾಲೆ, 1 ಸೈಡ್ದು ಮಗೊಂದೊಂದು ವಾಲೆ, 4 ಲಕ್ಷ ಕ್ಯಾಶು. ಅವತ್ತು ನನ್ನ ತಾಯಿ ತಂದುಕೊಟ್ಟಿದ್ದು ನೋಡಿದ್ದಾಳೆ, ರಾಜೇಶ್ವರಿ ನೋಡಿದ್ದಾಳೆ. ಅವತ್ತು 4 ಲಕ್ಷ ಕ್ಯಾಶು ತಂದುಕೊಟ್ಟಿದ್ದು ನೋಡಿದ್ದಾಳೆ. ಅವತ್ತು ನೋಡ್ಬಿಟ್ಟು ಇವಾಗೆಲ್ಲ ಐಡಿಯಾ ಮಾಡಿಕೊಂಡೇ ಮಾಡಿದ್ದಾಳೆ ಅವಳು. ಈಗ ಅವಳು ತಗೊಂಡಿದ್ದಾರೆ ಅಂತನೋ ಪೊಲೀಸರು ತಗೊಂಡವ್ರೆ ಅಂತ? ಇಬ್ಬರು ಶೇರ್ ಮಾಡಿ ತಗೊಂಡಿದ್ದಾರೆ. ಇಬ್ಬರು ಶೇರ್ ಮಾಡಿ ಅವರಿಬ್ಬರೂ ಇನ್ವೆಲ್ ಆಗಿ ತಗೊಂಡಿದ್ದಾರೆ. ಅವತ್ತು ದಿವಸ ರಾಜೇಶ್ವರಿ ಮನೇಲಿದ್ಲು. ನಾವು ಹೋದಾಗ ರಾಜೇಶ್ವರಿನೇ ಮನೇಲಿದ್ಲು. ಅವಳ ಮನೇಲಿದ್ಲು. ಇಡೀ ಮನೆಗೆ ಲಾಕ್ ಕೆಳಗಡೆ ಲಾಕ್ ಹಾಕಿದ್ರೆ ಇಡೀ ಒಳಗಡೆನೆ ಅವಳೇ ಇದ್ದಿದ್ದು. ಕೀ ಪೊಲೀಸರ ಹತ್ರ ಇತ್ತಲ್ಲಮ್ಮ? ಕೀ ಪೊಲೀಸರ ಹತ್ರ ಇದ್ದಿದ್ದು ನಮ್ಮ ಮಗನ ಹತ್ರ ಕೇಳಿದ್ದವರು. ಅವರೇ ಬಂದು ಯಾರ ಮುಖಾಂತರ ಬಂದು ತೊಗೊಂಡು ಅವಳ ಕೈ ಕೊಟ್ಟಿರ್ಬೋದೇನೋ, ಕೊಟ್ಟು ಈ ಕೆಲಸ ಎಲ್ಲ ಮಾಡಿದ್ದಾರೆ. ನಮಗೆ ಡೌಟ್ ಬಂತು. ಇವರಿಬ್ಬರ ಮೇಲೂ ಡೌಟ್ ಇದೆ ನಮಗೆ. ಇನ್ಯಾರು ಮನೆ ಹತ್ರ ಯಾರೂ ಬಂದಿಲ್ಲ. ರಾಜೇಶ್ವರಿ, ಅವಳ ಗಂಡ ಮಂಜುನಾಥು, ಮತ್ತು ರಾಮಮೂರ್ತಿ ಪೊಲೀಸು, ಜಯಂತಿ ಮೇಡಮು, ಮಹೇಶು, ಲಕ್ಷ್ಮಿ ಅಂತ ಇವರಿಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ.